ನನ್ನ ಪ್ರೀತಿಯ ಆತ್ಮೀಯ ನಂಬರ್ 1 ಚಾನಲ್ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ನಾನು ಒಬ್ಬ ಬಾಲಕ. ನಾನು ಏನು ಹೇಳಬೇಕಂದರೆ, ನಾವೆಲ್ಲರೂ ಭಾರತೀಯರು, ಭಾರತ ತಾಯಿ ಮಕ್ಕಳು. ನಮ್ಮಲ್ಲಿ ಜಾತಿ ಭೇದ ಏಕೆ ಬರುತ್ತಿದೆ? ನಾವೇಕೆ ಇನ್ನೂ ಜಾಣರಾಗುತ್ತಿಲ್ಲ? ಇದು ಕಲಿಯುಗ. ಈ ಕಾಲದಲ್ಲಿ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಜಾತಿ ಕಲವೇಕೆ? ನಮ್ಮ ದೇಶ ಒಂದೇ, ನಮ್ಮ ರಕ್ತ ಒಂದೇ. ನಾವು ಜಾತಿ ಅಂತ ಬಡದಾಡಿಕೊಂಡರೆ ಮುಂದೆ ನಮ್ಮ ದೇಶದ ಗತಿ ಏನು? ನಾವು ಇಂದು ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಬೇಕು. ಉನ್ನತ ಶಿಕ್ಷಣ ಕಲಿತು ದೇಶದ ಅಭಿವೃದ್ಧಿ ಶ್ರಮಿಸಬೇಕು. ನಮ್ಮಲ್ಲಿ ಧರ್ಮ ಜಾತಿಗಿಂತ ದೇಶ ರಕ್ತ ಒಂದೇ ಸಾವು ಸಹೋದರು ಅಂತ ಭಾವಿಸಿ ಜೀವನ ಮಾಡಬೇಕಾಗಿದೆ. ಈ ಸಂದೇಶ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ಸುದ್ದಿಯ ಜೊತೆ ನಾವು ಇಂದು ಚಿಕ್ಕ ಡ್ರಾಮಾ ಮಾಡುತ್ತಿದ್ದೇವೆ ನೋಡಿ. ದೇಶ ಜಗತ್ತು ಗಂಡಾಂತರ ಇದ್ದರು ಇಲ್ಲೊಬ್ಬ ಕುಡುಕನ ಅವತಾರ ನೋಡಿ. ಶೆರೆ ಬೇಕು ಈತನ ಪರಿಸ್ಥಿತಿ ಹೇಗೆ? ಇವನ ಜೊತೆ ನಡೆದ ಸಂಭಾಷಣೆ ನೋಡಿ. ಕುಡುಕರಗಳು ಕೇಳೋರ್ಯಾರು? ಕುಡುಕರಗಳು ಕೇಳೋರ್ಯಾರು? ಏ ಕಲಿಯ ಬಾರೋ ಮಕ್ಕಳ ಶರೀರದಾಗ ಬಂದಾಗತ್ತ ಬಾ. ಏ ಕಲಿಯ ಶರೀರದಾಗ ಬಂದಾಗತ್ತ ಬಾರ್ಲೋ ಮಕ್ಕಳ ಬಾ. ಕುಡುಕರಗಳು ಕೇಳೋರ್ಯಾರು? ಬಾರ್ಲೇ ಬಸ್ಯಾ ಬಾ. ಏನಿಲ್ಲ ಮಗನ ಶೆರೆ ಕೊಡಾಕತ್ತ ಬಸ್ ಶೆರೆ ಏ ಮಗನ ನನ್ನ ನೀನು ಕೇಳಕ್ ನಾವು ಮಗನ ಶೆರೆದಕ್ಕ ಶೆರೆ ಕೊಡಂತ ಶೆರೆ ತಗೊಂಡ ಶೆರೆ ಏನ್ ಮಾಡೋದು ಮಗನ ಮನ್ಯಾಗ ಕೂತಾರ ಹೆಂಡ್ರ ಮಕ್ಕಳ ಬೈತಾರ. ಇವನು ಅವನು ಮನೆ ಬಿಟ್ಟು ಹೋಗ ಏನ್ ನನಗಂತ ಗೊತ್ತಿಲ್ಲ, ಕರ್ಣಕ್ಕಂತ ಗೊತ್ತಿಲ್ಲ. ಏನ್ ಮಾಡ್ಲಿ? ಮನಿ ಬಿಟ್ಟು ಅದಕ್ಕೆ ಹೊರಗೆ ಬಂದ ನೋಡಿ ಮಗನ ಕುಡಿಯಾಕ ಮನಿ ಬಿಟ್ಟು ಹೊರಗೆ ಬಂದ. ಏನ್ ಮಾಡೋದು ಮಗನ? ಗೌರ್ಮೆಂಟ್ದವ್ರು ಬಂದಾರು, ಸರ್ಕಾರದವ್ರು ಬಂದಾರ, ಎಲ್ಲಾರು ಬಂದಾರ. ಎಲ್ಲರಿಗೂ ಅಕ್ಕಿ ಕೊಡ್ತಾರ, ಜೋಳ ಕೊಡ್ತಾರ, ಕಾಳು ಕೊಡ್ತಾರ. ಈ ಕುಡುಕರಿಗೆ ಯಾರು ಮಕ್ಕಳು ಸೇರೆ ಕೊಡ್ತಾರೆ ಹೇಳಿ ನೋಡೋಣ. ನಾವು 100 ಇದ್ರು 200 ಕೊಡ್ತಾರಬೇಕು, 300 ಅದ್ರೂ ಕೊಡ್ತಾರಬೇಕು, 400 ಕೊಡಾಕ ನಾವು ಕುಡಿಯಾಕ ಬೇಕಾಗೈತಿ. ನಾವು ಸೇರೆ ತರವ್ರಣ ಏನ್ ಮಾಡೋ ಮಗನ? ಶರೀರ ಇಲ್ದ್ರಿ ನಮ್ಮ ಕೈಕಾಲ ಆಡಂಗಿಲ್ಲ, ಕೈಕಾಲ ಮೈಯಾಗ ಶಕ್ತಿನೇ ಇಲ್ಲ. ಶಕ್ತಿ ಬಾರ ಅಂಗಡಿಗಳು ಬಂದಾಗ್ಯಾವ ಮಗನ. ಬಾರ ಮನ್ಯಾಗ ಕೂತ್ರ ಹೆಂಡ್ರ ಕಾಟ ಏ 300 ರೂಪಾಯಿ ಕೊಡ್ತಾನ ಮಗನ. 300 ರೂಪಾಯಿ ಶರೀರ 300. 300 ಕೊಡ್ತಾನ. ಏನ್ ಬರ್ತಾವ ತಗೊಂಡು ಏನ್ ಮಾಡ್ದೈತಿ ಮಗನ? ಶರೀರ ಕೊಡಲಿಲ್ಲ ನಮ್ಮ ಕೈಕಾಲ ಆಡಂಗಿಲ್ಲ, ನಮ್ಮ ಕೈಕಾಲ ಆಡಂಗಿಲ್ಲ. ಶರೀನ ಕುಡಿದ ಶರೀನ ನಮ್ಮ ಜೀವನ. ಶರೀರ ಅಲ್ಲದ ನನಗೆ ನಡೆಯಾಕಿಲ್ಲ ಮಗನ. ಏನ್ ಮಾಡ್ಲಿ ಮಗನ? ಮನೆ ಹಾಕುತ್ತಾರೆ ಹೆಂಡ್ರ ಕಾಟ, ಹೊರಗೆ ಬಂದ್ರೆ ಪೊಲೀಸರ ಕಾಟ, ಹೊರಗೆ ಬಂದ್ರೆ ಪೊಲೀಸರು ಕೊಡದ ಬಿಡ್ತಾರ, ಮತ್ತೆ ಎಲ್ಲಿ ಹೋಗೋದು ಮಗನ? ನಾವು ಸರಿ ಬಡಿಲಿ ಮಗನ, ಬಡಿಲಿಕ್ಕೆ ನಾವು ಸೆರೆ ಬಿಡಾಕಬೇಕ. ಸೆರೆ ಬೇಕಾ ನಮಗ? ಸೆರೆಯಿಂದ ನಡೆಯಾಗಿಲ್ಲ ನಮ್ಮ ಜೀವನ ಆಗೋದು ಮಗನ. ಇದ್ದರೆ ಏನ್ ಮಾಡ್ತೈತಿ? ಕೊರೋನಾ ಬಂದು ಸತ್ತೊಟ್ಟಾರು, ಸೆರೆ ಕೂಡ ಸತ್ತೋಗಲ್ಲ ಮಗನ. ಸೆರೆ ಕುಡಿಯಾಕ ಬೇಕ ನನಗ? ಅದಾರ ಮಗನ, ಹೆಂಡ್ರ ಮಕ್ಕಳ ಆರಾಮ್ ಇರ್ತಾರ, ನಾವೇ ನೋಡೋಣ. ತಿನ್ಕೋತಾರ, ತಿನ್ಕೋತಿರ್ತಾರೋ ನೋಡಪ್ಪ ಬಸ್ಯ. ನಾ ಹೇಳೋದು ಕೇಳ, ನನ್ನಂಗ ನೀನು ಸೆರೆ ಕೊಡೋದು ಹಾಳಾಗಬೇಡ. ನಿನಗೂ ಹೆಂಡ್ರ ಮಕ್ಕಳ ಮನ್ಯಾಗ ಎಲ್ಲರೂ ಅದಾರ. ಈಗ ಹೆಂಗೈತಿ ಗೊತ್ತಿದ್ದೇನ? ನಾವು ಹಿಂದೂಗಳಾಗ್ಲಿ ಮುಸ್ಲಿಮ್ಗಳಾಗ್ಲಿ ಯಾರಾಗ್ಲಿ ಎಲ್ಲರೂ ಒಂದೊಂದು ಹೋಗೋಣ. ನನ್ನಂಗ ನೀ ಹಾಳಾಗಿ ನನ್ನಂಗ ಸೀರೆ ಕೂಡ ಕಲಿತಂದ್ರೆ ನಿನ್ನ ಹೆಂಡ್ರ ಮಕ್ಕಳ ಎಲ್ಲರೂ ಬೀದಿ ಪಾಲ್ ಬರ್ತಾರ. ಅದನ್ನೆಲ್ಲ ಮಾಡಕ್ ಹೋಗ್ಬೇಡ. ಈಗಂತೂ ಲಾಕ್ಡೌನ್ ಐತಿ, ಬಂದ್ ಮಾಡಿದಾರ. ಅದೆಲ್ಲ ಗೌರ್ಮೆಂಟ್ದಿಂದ ಏನು ಬಂದ್ ಮಾಡಿದ್ವಿ ಎಲ್ಲ ನಮ್ಮ ಒಳ್ಳೇದನ್ನ ಮಾಡಿದಾರ. ಮನೆ ಈಗ ರೇಷನ್ ಹಾಕಿ ಕಾಳ ಎಲ್ಲ ಕೊಡಾಕತ್ತಾರ, ಅದು ತಿನ್ಕೋತಾರ ಮನ್ಯಾಗ. ನನ್ನಂಗ ಸೆರೆ ಕೊಡೋದು ನೀನು ಹಾಳಾಗಕ್ ಹೋಗ್ಬೇಡ. ನಮ್ಮ ಮನೆ ಬೀದಿ ಬರ್ತಾರಪ್ಪ. ಅದಕ್ಕೆ ಈಗ ನೀ ಹೇಳಿದಲ್ಲ, ಅದಕ್ಕೆ ನಿನ್ನಿಂದ ನಾವೀಗ ಬುದ್ಧಿ ಕಲಿತಾನ. ಅದಕ್ಕೆ ನನ್ನಂಗ ನೀ ಆಗ್ಬಾರ್ದು ನಿನ್ನ ನಾ ಹೇಳಾಕತ್ತಾನ. ಆಯ್ತಪ್ಪ, ನನ್ಕ ನೀ ಸಂಗವ ಆದ್ರೂ ನಿನ್ನ ಮೇಲೆ ಹಾನಿ ಮಾಡಿ ಹೇಳ್ತಾನ. ಇನ್ನು ಮುಂದೆ ನಾ ಶರೀರನೂ ಕುಡಿಯಂಗಿಲ್ಲ, ಏನು ಮಾಡಂಗಿಲ್ಲ. ಆರಾಮ ನೀ ಹೇಳ್ದಂಗ ಕೇಳ್ಕೊತ ನೀ ಸಣ್ಣವಧಿ ಆದ್ರೂ ನಿನ್ನ ಮಾತು ಕೇಳಿ ನಾ ಶರೀರದಿಂದ ಕುಡಿಯೋದ ಬಿಡ್ತಾನಪ್ಪ. ಆಯ್ತಪ್ಪ, ನೀ ಹೇಳ್ದಂಗ ಕೇಳ್ತಾನೆ. ಇನ್ನು ಮುಂದೆ ಶರೀರನ ಕುಡಿಯಂಗಿಲ್ಲ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು.
ನಾವು ಈಗ ಕಳೆದ 1.5-2 ತಿಂಗಳಿಂದ ನಂಬರ್ 1 ಚಾನಲನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಬರಲು ಮೂರು ನೋಡ್ತಾ ಇದ್ದೀವಿ. ಈಗ ನೋಡೋದ್ರಿಂದ ವಿಭಿನ್ನ ರೂಪದಿಂದ ಈ ನಂಬರ್ 1 ಚಾನಲ್ ಬರ್ತಾಯಿದೆ. ನನ್ನ ಹೆಸರು ಶ್ರೀಕಾಂತ್ ಮಹಾಜನ್ ಅಂತ. ನಾವು ಘಟಪ್ರಭಾದ ಸಾಮಾಜಿಕ ಕಾರ್ಯಕರ್ತರು ಹೌದು, ಹವ್ಯಾಸಿ ಪತ್ರಕರ್ತರು ಹೌದು. ಈಗಿನ ವಿಷಯ ಹೇಳಬೇಕಂದ್ರೆ ಕೇವಲ ವರದಿ ಮಾಡುವ ಮೂಲಕ ಅಥವಾ ಒಂದು ಸುದ್ದಿ ಮಾಡುವ ಅದಷ್ಟೇ ಅಲ್ಲದೆ ಈ ಪತ್ರಕರ್ತರ ಕೆಲಸ ಏನಂದರೆ ಜೀವದ ಹಂಗು ದೊರೆದು ಮನೆಯಿಂದ ನಿದ್ದೆ ಅಥವಾ ಹಸಿವುಗಳನ್ನು ಮರೆತು ಮನೆಯ ಜಂಜಡಗಳನ್ನು ಮರೆತು 24x7 ಅಂತ ಪತ್ರಕರ್ತರಾಗಿ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಈಗಿನ ಬರ್ತಕ್ಕಂತಹ ಕೊರೋನಾ ಹಾವಳಿಯಿಂದಾಗಿ ಇರ್ಬೋದು ಅಥವಾ ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಆ ವಿಷಯದಲ್ಲಿ ಪತ್ರಕರ್ತರು ಈಗ ನಾವು ಏನು ಹೇಳ್ತಾ ಇದ್ದೇವೆ, ಸಮಾಜದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಹೇಳ್ತಾ ಇದ್ದೀವಿ. ಇದು ಪತ್ರಕರ್ತರ ಅಂಗ, ಇದೊಂದು 4ನೇ ಅಂಗವಾಗಿದೆ. ಅದಕ್ಕಾಗಿ 24x7 ಅಂತ ಪತ್ರಕರ್ತರು ಕೆಲಸ ಮಾಡಬೇಕಾಗಿದೆ. ಸಮಾಜದಲ್ಲಿ ಪತ್ರಿಕೆ ಅಥವಾ ದೃಶ್ಯ ಮಾಧ್ಯಮಗಳು ಅಥವಾ ಈ ನಾವು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೇವೆ, ಇವು ಕೂಡ ಕೆಲಸ ಮಾಡ್ತಾಯಿದ್ದೇವೆ. ಅದರಲ್ಲಿ ನಮ್ಮ ಘಟಪ್ರಭಾದ ಈ ನಂಬರ್ 1 ಚಾನಲ್ ಏನು ಮಾಡ್ತಾಯಿದೆ ಅಂದರೆ, ಮೊನ್ನೆ ಧಾರ್ಮಿಕ ಗುರುಗಳ ಮೂಲಕ ಹೇಗೆ ಹೇಳಬೇಕು ಅಂತ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟರು. ಅದರಂತೆ ಮೊನ್ನೆ ಇತ್ತೀಚೆಗೆ ಒಂದು ಜಮೀನ್ದಾರ್ ಅವರ ಒಂದು ವಯಸ್ಸದಲ್ಲಿ ಒಬ್ಬರು ಜಮೀನ್ದಾರಿದ್ದವರು ನಾವು ಸಮಾಜಕ್ಕೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ಅದನ್ನು ಮಾಡಿದರು. ಸಮಾಜಕ್ಕೆ ಹೆಲ್ಪ್ ಮಾಡಬೇಕು ಅಂತ ಧನಿಕರು ಸಾಕಷ್ಟು ಜನ ಇದ್ದರು ಅಥವಾ ಸಾಕಷ್ಟು ಇದ್ದರೂ ಕೆಲವರಿಗೆ ಮನಸ್ಸಿರೋದಿಲ್ಲ. ಅದರ ಜೊತೆಗೆ ಯಾರು ಸೇವೆಯನ್ನು ಪಡ್ಕೋತಾ ಇರ್ತಾರೆ ಅವರು ಸದುಪಯೋಗ ಆಗಬೇಕು ಅಂತ ಒಂದು ಯೋಜನೆ ಇವರು ತಿಳಿಸೋದು. ಯಾಕಂದರೆ ಈಗಾಗಲೇ ಅಕ್ಕಿ, ಬೇಳೆ, ಎಣ್ಣೆ ಎಂಥದನ್ನ ದಾನ ಕೊಡ್ತಾಯಿದ್ದಾರೆ ಲಾಭಾರ್ಥಿಗಳಿಗೆ. ಆ ಲಾಭಾರ್ಥಿಗಳು ಯೋಗ್ಯತೆಯಿಂದ ತೆಗೆದುಕೊಂಡು ಹೋಗಬೇಕಾಗಿದೆ. ಅದನ್ನು ಬಿಟ್ಟುಕೊಂಡು ಇನ್ನೂ ಕೆಲವು ಜನ ಪ್ರಾಮಾಣಿಕ ಇರತಕ್ಕಂಥ 75% ಇದ್ದಾರೆ. ಈ 25% ಜನ ಏನೆಂದರೆ 10 ಹಲವಾರು ಕಡೆ ಲಾಭವನ್ನು ತೆಗೆದುಕೊಂಡು ಮತ್ತು ಅದನ್ನು ಕೂಡ ದುರುಪಯೋಗ ಮಾಡುವಂಥ ಒಂದು ಸಂದೇಶ ಸಮಾಜಕ್ಕೆ ನೀಡಿದ್ದಾರೆ. ಯಾಕಂದರೆ ದಾನ ಕೊಡುವುದು ಮುಖ್ಯ ಅಲ್ಲ, ಅದು ಯೋಗ್ಯರಿಗೆ ದಾನ ಕೊಡಬೇಕು, ದಾನ ಸದುಪಯೋಗ ಆಗಬೇಕು ಅಂತ ಕೂಡ ನಂಬರ್ 1 ಚಾನಲ್ ಮೂಲಕ ಅದು ತಿಳಿಸಿದ್ದಾರೆ. ಮತ್ತು ಇವತ್ತು ಕೂಡ ಒಂದು ನ್ಯೂಸ್ ಬರ್ತಾಯಿತ್ತು, ನೋಡ್ತಾ ಇದ್ದೇವೆ ನಾವು. ಯಾರು ಕುಡಿತದಿಂದ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊತಾಯಿದ್ರು, ಸಮಾಜಕ್ಕೆ ಅವರಿಂದ ದುಷ್ಪರಿಣಾಮ ಆಗುತ್ತದೆ, ವ್ಯಕ್ತಿತ್ವದ ಮೇಲೆ ಏನು ಪರಿಣಾಮ ಬೀರ್ತದೆ ಅಂತಕ್ಕಂಥ ಪರಿಣಾಮಕಾರಿ ವಿಷಯವನ್ನು ಕೂಡ ನಂಬರ್ 1 ಚಾನಲ್ ಮೂಲಕ ಇವರು ತಿಳಿಸ್ತಾ ಇದ್ದಾರೆ. ಯಾಕಂದರೆ ಈ ಕೊರೋನಾ ಅಂತಕ್ಕಂಥ ಈ ಹಾವಳಿ ನೋಡಿ ಪ್ರಧಾನಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ ಸಾಕಷ್ಟು ಸಮಯ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ನಮ್ಮ ಪೊಲೀಸ್ ಸಿಬ್ಬಂದಿ, ಪಂಚಾಯಿತಿಯವರು, ಎಲ್ಲ ಪತ್ರಕರ್ತರು ಇರ್ಬೋದು ಅಥವಾ ಸಮಾಜ ಕಾರ್ಯಕರ್ತರು ಇರ್ಬೋದು, ಇದೆಲ್ಲ ಮಾಡಿದ್ರೂ ಕಂಟ್ರೋಲ್ ಆಗ್ತಾಯಿಲ್ಲ. ಆದರೆ ನಾವು ಒಂದು ಕಂಪೇರ್ ಮಾಡಿದ್ರೆ ಈ ಅಫ್ಘಾನಿಸ್ತಾನದ್ದು, ಸ್ಪೇನು, ಚೀನಾ ಇರ್ಬೋದು, ಅಲ್ಲಿ ಸಾಕಷ್ಟು ಜನ ಸಾವು ನೋವಾಗಿದೆ. ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಕೇವಲ ಪ್ರತಿಶತಕ್ಕಿಂತ ಕಡಿಮೆ ಅಂತ ಹೇಳ್ಬೋದು. 135 ಕೋಟಿ, ಕೇವಲ 100-200 ಜನಸಂಖ್ಯೆ ಸಾವಾಗಿರ್ಬೋದು. ಆದರೂ ಕೂಡ ಕಾಳಜಿಪೂರ್ವಕವಾಗಿ ಇನ್ನು ಹಬ್ಬಬಾರದು ಅಂತಹ ಬಿಗಿ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಆ ಸರ್ಕಾರ ಮಾಡೋ ಕೆಲಸಕ್ಕೆ ನಮ್ಮ ಈ ಸುದ್ದಿ ಮಾಧ್ಯಮಗಳು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದರೆ ಪರಿಣಾಮಕಾರಿಯಾಗಿ ವರದಿಯನ್ನು ಮುಟ್ಟಿಸುವಂಥ ಕೆಲಸ ಸಮಾಜಕ್ಕೆ ಬರ್ತಾ ಇರ್ತದೆ. ಯಾಕಂದರೆ ಸಮಾಜದ ನಮ್ಮ ಸರ್ಕಾರಿ ಯಂತ್ರಣಗಳಿಗೆ ಹಲವಾರು ಕೆಲಸ ಇರೋದರಿಂದ ಈ ಸಮಾಜ ಅಂತಕ್ಕಂಥದಕ್ಕೆ ಸುದ್ದಿಯನ್ನು ಮುಟ್ಟಿಸೋ ಕೆಲಸವನ್ನು ಈ ನಮ್ಮ ಚಾನಲ್ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ನಾವು ಘಟಪ್ರಭಾದ ಸಮಸ್ತ ಸಾರ್ವಜನಿಕರ ವತಿಯಿಂದ ಈ ನಂಬರ್ 1 ಚಾನಲ್ಗೆ ಮತ್ತು ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.